ಇನ್ನು ಬಾಗಲಕೋಟೆಯಲ್ಲಿ ಅತ್ತ ಕೇಸರಿ ಪಡೆ ಕೂಡ ಬಿರುಸಿನ ಪ್ರಚಾರವನ್ನ ನಡೆಸ್ತಾ ಇದೆ. ಬಿಜೆಪಿಗೆ ಗೆಲುವು ನಿಶ್ಚಯ ಅಂತ ಶಾಸಕ ಸಿಮೆಂಟ್ ಮಂಜು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಆಡಳಿತ ಪಕ್ಷಕ್ಕೆ ವಾತಾವರಣ ಪೂರಕವಾಗಿರೋದು ನಿಜ. ಆದ್ರೆ ಈ ಬಾರಿ ಚುನಾವಣೆ ಫಲಿತಾಂಶ ಬೇರೆ ರೀತಿಯಾಗಿ ಬರುತ್ತೆ. ಗ್ಯಾರಂಟಿಗಳ ವಿರುದ್ಧ ನಾವಿಲ್ಲ, ಆದ್ರೆ ಅನುದಾನ ಇಲ್ಲ. ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ವಿರೋಧ ಇದೆ. ನಮ್ಮ ಅಭ್ಯರ್ಥಿ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಈ ಬಾರಿ ಮುಸ್ಲಿಂ ಸಮುದಾಯದ ವೋಟ್ಗಳು ಕೂಡ ನಮಗೆ ಬರುತ್ತೆ. ಜರಂತಿಮಠ ಬಾಗಲಕೋಟೆಗೆ ಕೊಟ್ಟ ಅಭಿವೃದ್ಧಿ ಕೈ ಹಿಡಿಯುತ್ತೆ. ಮತ್ತೊಂದು ಕಡೆ ಈ ಚುನಾವಣಾ ಫಲಿತಾಂಶ ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆಯ ಗಂಟೆ ಇದ್ದಂತೆ ಅನ್ನುವಂತ ವಿಚಾರವನ್ನ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅತ್ತ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದವರು ಕೂಡ ತಂತ್ರ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಶತಾಯ ಗತಾಯ ಗೆಲ್ಲೇಬೇಕು ಅಂತ. ಸಿಮೆಂಟ್ ಮಂಜು ಅವರಿದ್ದಾರೆ. ಅವರು ಕೂಡ ಚುನಾವಣಾ ಜವಾಬ್ದಾರಿಯಿಂದಲೇ ದಾವಣಗೆರೆಯಲ್ಲೂ ಪ್ರಚಾರಕ್ಕೆ ಹೋಗಿದ್ರು. ಇವತ್ತು ಬಾಗಲಕೋಟೆಗೆ ಬಂದಿದ್ದಾರೆ. ಒಟ್ಟಾರೆ ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್ ಅವರಿಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಪ್ರಕಾರ ಯಾವ ರೀತಿಯಾಗಿದೆ, ಯಾವ ವಿಚಾರಗಳನ್ನು ಇಟ್ಕೊಂಡು ಚರಂತಿಮಠ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ, ಓಟನ್ನು ಕೇಳ್ತಾರೆ, ಇದರ ಬಗ್ಗೆ ಸುದೀರ್ಘವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಕ್ಷೇತ್ರ ಬಿಟ್ಟು ಮತ್ತೊಂದು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬಂದಿದ್ದೀರಾ. ಏನು ಅಜೆಂಡಾ ಸರ್? ಬಿಜೆಪಿ ಅಜೆಂಡಾ ಯಾವ ಅಜೆಂಡಾವನ್ನು ಇಟ್ಕೊಂಡು ಎರಡೂ ಕಡೆ ಮತವನ್ನು ಯಾಚನೆ ಮಾಡ್ತಾ ಇದ್ದೀರಾ? ನೋಡಿ, ಚರಂತಿಮಠರವರು ಒಂದು ಕೆಲಸ ಮಾಡಿದ ಅನುಭವ ಇದೆ. ಎರಡನೇದಾಗಿ ವಯಸ್ಸಲ್ಲಿ ಹಿರಿಯರಿದ್ದಾರೆ. ಬಹುಮುಖ್ಯವಾಗಿ ಈ ಕ್ಷೇತ್ರದ ಸಮಸ್ಯೆಯ ಬಗ್ಗೆ ಸಂಪೂರ್ಣವಾಗಿ ಅರಿವಿದೆ. ಮತ್ತು ಮತದಾರರ ಜೊತೆ ಏನು ಅವರು 3 ಬಾರಿ ಶಾಸಕರಾಗಿದ್ದಾರೆ, ಒಡನಾಟ ಇವತ್ತು ಕೂಡ ಇಟ್ಕೊಂಡಿದ್ದಾರೆ. 2018ರಿಂದ 2023 ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ರೈತ ಪರವಾದ ಕೆಲಸಗಳಿರ್ಬೋದು, ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು, ಬಡವರಿಗೆ ಕೊಟ್ಟಿರ್ತಕ್ಕಂಥ ಮನೆಗಳಿರ್ಬೋದು, ಹಕ್ಕು ಪತ್ರಗಳಿರ್ಬೋದು, ಈ ರೀತಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಬಹುಮುಖ್ಯವಾಗಿ ಬಡವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಮುಖ್ಯವಾಗಿ ಪರಿಶಿಷ್ಟ ಜನಾಂಗ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಜನಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 3 ವರ್ಷಗಳ ಕಾಲ ಇತ್ತು. ಆ ಕೋವಿಡ್ ಇರ್ತಕ್ಕಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಈ ಕ್ಷೇತ್ರಕ್ಕೆ ಸುಮಾರು 5,000 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಈ ಕ್ಷೇತ್ರವನ್ನು ಒಂದು ಮುಂದುವರಿದ ಕ್ಷೇತ್ರ, ಅಭಿವೃದ್ಧಿಗೆ ಆಗಿರ್ತಕ್ಕಂಥ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಕಾಂಗ್ರೆಸ್ ಅವರು ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಪ್ರಚಾರಕ್ಕೆ ಬಂದಿದ್ದಾರೆ. ಎರಡೂ ಕ್ಷೇತ್ರದಲ್ಲೂ ಕೂಡ ಹೇಳ್ತಾ ಇರುವಂತದ್ದು ಪಂಚ ಗ್ಯಾರಂಟಿಗಳು ಅನುಷ್ಠಾನ ಮಾಡಿದ್ವಿ, ಯಶಸ್ವಿಯಾಗಿ ಜಾರಿ ಮಾಡಿದ್ವಿ. ಕೇವಲ ಕಾಂಗ್ರೆಸ್ ಅವ್ರಿಗೆ ಅಷ್ಟೇ ಅಲ್ಲ, ಬಿಜೆಪಿ ಅವರು ಕೂಡ ಅದರ ಫಲಾನುಭವಿಗಳು ಅನ್ನುವಂಥದ್ದನ್ನ ಒತ್ತಿ ಹೇಳುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎರಡೂ ಬೈ ಎಲೆಕ್ಷನ್ ಅಲ್ಲೂ ಗ್ಯಾರಂಟಿಗಳಿಂದಲೇ ನಾವು ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಈಗ ಬಿಜೆಪಿ ಅವರು ಹಾಗಾದ್ರೆ ಅದಕ್ಕೆ ಕೌಂಟರ್ ಆಗಿ ಏನು ಹೇಳುತ್ತೀರಾ? ಹೇಳ್ತೀನಿ ಸರ್. ನೋಡಿ, ಒಂದು ವಿಚಾರ ಹೇಳ್ತೀನಿ. ನೀವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗೆ ನಮ್ದು ಯಾವುದೇ ವಿರೋಧಗಳಿಲ್ಲ. ತಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಸುಮಾರು 500 ಕೋಟಿ ರೂಪಾಯಿ ದುಡ್ಡನ್ನು, ಯಾವುದು 5,000 ಕೋಟಿ ಹಣವನ್ನು ಪಂಚ ಗ್ಯಾರಂಟಿದಲ್ಲಿ 2 ತಿಂಗಳ ಹಣವನ್ನೇ ಹಾಕಿತ್ತಿಲ್ಲ. ಈ ಮಾಹಿತಿ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಾದ ತಕ್ಷಣ ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಶಾಸಕರು ಈ ವಿಚಾರ ರೈಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಆನ್ಸರ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ತಾವು ಕೊಡ್ತಕ್ಕಂಥ ಗ್ಯಾರಂಟಿಯನ್ನು ಬಡವರಿಗೆ ಸರಿಯಾದ ಸಮಯಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತಕ್ಕಂಥದ್ದು ನಮ್ಮ ವಾದ. ನಾನು ಶಾಸಕನಾಗಿ 3 ವರ್ಷ ಕಳೆದರೂ ಕೂಡ ನಮ್ಮ ಕ್ಷೇತ್ರಕ್ಕಾಗಲಿ ಬೇರೆ ಎಲ್ಲೂ ಕೂಡ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಎಲ್ಲೂ ಕೂಡ ಬಡವ್ರಿಗೊಂದು ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. ನೀವು ಕೊಡ್ತಕ್ಕಂಥ 2,000 ರೂಪಾಯಿಂದ ಜೀವನ ನಡೆಯಲ್ಲ. 2,000 ರೂಪಾಯಿನೂ ಕೊಡಬೇಕು, ಅದ್ರ ಜೊತೆಗೆ ಯಾರಿಗೆ ಮನೆ ಇಲ್ಲ ಮನೆ ಕೊಡಬೇಕು. ರೈತರಿಗೆ ಪಂಪ್ ಸೆಟ್ಗೆ ಕನೆಕ್ಷನ್ ತಗೋಬೇಕು ಅಂದ್ರೆ ಸುಮಾರು 2ರಿಂದ 2.5 ಲಕ್ಷ ಕೊಡಬೇಕು. ಇವತ್ತು ಯಾವ್ದಾದ್ರು ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಓಸಿ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಅವನು ಸುತ್ತಿ ಅಷ್ಟು ಸಮಸ್ಯೆ ಮಾಡ್ತಕ್ಕಂಥ ಸಂದರ್ಭ ಆಗಿದೆ. ಇವತ್ತು ಖಾತಾ ಆದಮೇಲೆ ಈ ಖಾತಾ ಮಾಡಿಸ್ಬೇಕು ಅಂತೇಳಿ ಪಂಚಾಯತಿಗೆ ಹೋದ್ರೆ ಈ ಖಾತಾ ಆಗಲಿಕ್ಕೆ ತಿಂಗಳಂಗಟ್ಲೆ 2 ತಿಂಗಳು 3 ತಿಂಗಳಗಟ್ಲೆ ಸಾಲ ಮಾಡ್ಕೊಂಡಿರ್ತಾರೆ, ಲೋನ್ ತಗೊಳ್ಳೋಣ ಅಂತ ಅಂದರೆ ಆಗದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳ್ತಕ್ಕಂಥದ್ದು ಏನಂದರೆ, ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಕೂಡ ಯಾವ ಬಡವರು ಕೂಡ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗದಿಲ್ದಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇವರು
ಉತ್ತಮವಾದ ರಸ್ತೆಯನ್ನು ಕೊಡಲಿಲ್ಲ. ನಿಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಪ್ರಗತಿಪಥ ಅಂತ ಯೋಜನೆ ಅಡಿಯಲ್ಲಿ ನಮಗೆ ರಸ್ತೆಯನ್ನು ಕೊಟ್ಟರು. ಸುಮಾರು 28 ಕಿಲೋಮೀಟರ್ ಅಂದರು, ಲಾಸ್ಟ್ 22 ಕಿಲೋಮೀಟ್ರು. ಅವ್ರು ರಸ್ತೆ ಕೊಟ್ಟು 2 ವರ್ಷ ಆಗಿದೆ. ಇವತ್ತು ತನಕ ಬರೀ ಟೆಂಡರ್ ಅಂತ ತರಲಿಕ್ಕಾಗಿಲ್ಲ. ಗ್ರಾಮೀಣ ಭಾಗದ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹಾಳಾಗೋಗಿದೆ. ಇಂಥ ಪರಿಸ್ಥಿತಿಗಳಲ್ಲಿ ಮೊದಲೆಲ್ಲ ಎಲೆಕ್ಟ್ರಿಕ್ ಕನೆಕ್ಷನ್ ಬಡವ, ಸಪೋಸ್ ಯಾರು ಕೂಡ ಇವತ್ತು ಇಷ್ಟು ಮೀಟ್ರಿಗೆ ಲಿಮಿಟ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ ಅಂತೆಲ್ಲ ಹೇಳ್ತಾರೆ. ಬಡವ ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ತಗೋಬೇಕು ಅಂತ ಹೇಳಿದರೆ ನಮ್ಮ ಸರ್ಕಾರದಲ್ಲಿ ಬೆಳಕು ಯೋಜನೆ ಅಡಿಯಲ್ಲಿ ಬಡವನಿಗೆ ಫ್ರೀಯಾಗಿ ಕರೆಂಟ್ನ ಅವನ ಮನೆ ಕೊಡೋರು. ಬಹುಮುಖ್ಯವಾಗಿ ಯಾವುದೇ ದಾಖಲಾತಿಗಳು ಅಂದರೆ ಸರಳೀಕೃತವಾಗಿ ಮನೆಗೆ ಕರೆಂಟ್ ಕನೆಕ್ಷನ್ನ ಕೊಡ್ತಕ್ಕಂಥ ಕೆಲಸ ಇತ್ತು. ಇವತ್ತು ಪರಿಶಿಷ್ಟ ಜನಾಂಗದವ್ರು ಇರ್ಬೋದು, ಪರಿಶಿಷ್ಟ ಪಂಗಡದವ್ರು ಇರ್ಬೋದು, ಅವ್ರ ಮನೆಗೆ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕು ಅಂದ್ರೆ ಎಷ್ಟು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದು ಹೇಳಲಿಕ್ಕೆ ಅಸಾಧ್ಯ. ಇದಿಷ್ಟು ಬಿಜೆಪಿ ಶಾಸಕರಾದಂತಹ ಸಿಮೆಂಟ್ ಮಂಜು ಅವರ ಮಾತುಗಳಾಗಿತ್ತು. ಬಹಳಷ್ಟು ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ಎರಡೂ ಬೈ ಎಲೆಕ್ಷನ್ ಅಲ್ಲೂ ಕೂಡ ನಾನು ದಾವಣಗೆರೆಯಲ್ಲೂ ಪ್ರಚಾರ ಮಾಡಿ ಬಂದಿದ್ದೀನಿ, ಅದೇ ರೀತಿ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಮಾಹಿತಿಯನ್ನು ತಗೊಂಡಿದ್ದೀನಿ, ನಾನು ಕೂಡ ಪ್ರಚಾರಕ್ಕೆ ಹೋಗ್ತೀನಿ. ಎರಡೂ ಕಡೆನೂ ಕೂಡ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಅಲೆ ಇದೆ. ಬೂತ್ ಮಟ್ಟದಲ್ಲಿ ಮತದಾರರ ಮನಸ್ಸಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ಕಂಡುಬರ್ತಾ ಇದೆ. ಹೀಗಾಗಿ ಸಹಜವಾಗಿ 9ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ಮತದಾರ ನಿಂತ್ಕೊಳ್ತಾನೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಿವು ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.